ಹಾಯ್ ಫ್ರೆಂಡ್ಸ್, ಇವಾಗ ನಾನು ಸಂಗಮ ಮತ್ತು ಮೇಕೆದಾಟುಗೆ ಹೋಗ್ತಿದ್ದೀನಿ. ಅಲ್ಲಿನ ಪ್ಲೇಸಸ್ನ ಹೇಗಿದೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಕೆಳಗೆ ರೈಟ್ ಸೈಡು ಸಬ್ಸ್ಕ್ರೈಬ್ ಬಟನ್ ಇದೆ, ಮಿಸ್ ಮಾಡದೆ ಪ್ಲೀಸ್ ಕ್ಲಿಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇವಾಗ ನಾನು ಸಂಗಮ ಚೆಕ್ ಪೋಸ್ಟ್ ಹತ್ರ ಇದ್ದೀನಿ. ಇಲ್ಲಿಂದನೇ ಸಂಗಮ ಮತ್ತು ಮೇಕೆದಾಟುಗೆ ಹೋಗೋದು. ಇಲ್ಲಿ ನಾವು ಫಸ್ಟು ನಮ್ಮ ಡೀಟೇಲ್ಸ್ನ ಎಂಟ್ರಿ ಮಾಡಿ ಹೋಗಬೇಕು. ಇಲ್ಲಿಂದ 3 ಕಿಲೋಮೀಟರ್ಸ್ ಆಗುತ್ತೆ. ಬ್ಯಾಂಗ್ಳೂರಿಂದ ಇಲ್ಲಿಗೆ ಬರೋದು ಹೇಗೆ ಅಂದರೆ ಕನಕಪುರಕ್ಕೆ ಬರಬೇಕು. ಕನಕಪುರದಿಂದ ಸಂಗಮಕ್ಕೆ 30 ಕಿಲೋಮೀಟರ್ಸ್ ಆಗುತ್ತೆ. ಬಸ್ ಫೆಸಿಲಿಟಿ ಇದೆ, ಆದರೆ ತುಂಬ ಕಮ್ಮಿ ಬಸ್ಸಸ್ಸು. ಸಂಗಮ ಮತ್ತು ಮೇಕೆದಾಟು ಅನ್ನೋ ಹೆಸರು ಏನಕ್ಕೆ ಬಂತು? ಹಾಗೆ ನಿಮಗೆಲ್ಲ ಗೊತ್ತಿರ್ಬೋದು, ಮೇಕೆದಾಟುನಲ್ಲಿ ಡ್ಯಾಮ್ ಕಟ್ಟಬೇಕು ಅಂತಿದ್ದಾರೆ. ಅದು ಯಾಕೆ ಆಗ್ತಿಲ್ಲ? ತಮಿಳ್ನಾಡಿನವರು ಏನಕ್ಕೆ ವಿರೋಧ ಮಾಡ್ತಿದ್ದಾರೆ? ಡ್ಯಾಮ್ ಕಟ್ಟಿದ್ರೆ ಯಾರಿಗೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನಿವಾಗ ಸಂಗಮ ಹತ್ರ ಬಂದಿದ್ದೀನಿ. ಇದೇ ಸಂಗಮ ಎಂಟ್ರೆನ್ಸು. ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇದೆ, ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಇಲ್ಲಿ ಕೂಡ ಸ್ಪೇಸ್ ಇದೆ. ಇಲ್ಲೇ ಸ್ಟಾಲ್ಸ್ ಇದ್ದಾವೆ, ಸ್ನ್ಯಾಕ್ಸು, ವಾಟರು, ಫಿಶಸ್ಸು, ಊಟನೂ ಸಿಗತ್ತೆ. ನದಿ ಎಂಟ್ರೆನ್ಸ್ ಇದೇನೆ. ವ್ಯೂ ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ ಪಾರ್ಕಿಂಗ್ ಮಾಡ್ಬೋದು. ಇಲ್ಲೂ ಕೂಡ ಸ್ಪೇಸ್ ಇದೆ ಪಾರ್ಕಿಂಗ್ ಮಾಡಲಿಕ್ಕೆ. ಇದು ಡ್ರೆಸ್ ಚೇಂಜಿಂಗ್ ರೂಮ್ಸ್ ಕೂಡ ಸಿಗುತ್ತೆ ಇಲ್ಲಿ. ಆವಾಗಲೇ ಹೇಳಿದ್ನಲ್ಲ ಸಂಗಮ ಅಂತ ಏನಕ್ಕೆ ಕರೀತಾರೆ ಅಂತ. ಏನಕ್ಕೆ ಅಂದರೆ ಇದು ಅರ್ಕಾವತಿ ನದಿ. ಹಾಗೆ ಸ್ವಲ್ಪ ರೈಟಿಗೆ ಬಂದರೆ ಇದು ಕಾವೇರಿ ನದಿ. ಈ ಎರಡು ನದಿಗಳು ಸೇರೋ ಜಾಗನೇ ಇದು, ಅದಕ್ಕೆ ಇದನ್ನು ಸಂಗಮ ಅಂತ ಕರೀತಾರೆ. ಮೇಕೆದಾಟುಗೆ ಹೋಗೋಕ್ಕೆ ಇಲ್ಲಿಂದ ಆ ದಡಕ್ಕೆ ಹೋಗಬೇಕು. ನೀರಿವಾಗ ಕಮ್ಮಿ ಇರೋದ್ರಿಂದ ನಡ್ಕೊಂಡೇ ಹೋಗ್ಬೋದು. ನೀರು ಜಾಸ್ತಿ ಇದ್ದಾಗ ತೆಪ್ಪ ಇರುತ್ತೆ, ಅದರಲ್ಲಿ ಹೋಗಬೇಕು. ಅಲ್ಲಿಂದ ಫಾರೆಸ್ಟ್ ಬಸ್ಸಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಒನ್ ಡೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ನೀರಲ್ಲಿ ಕೂಡ ಆಟ ಆಡ್ಬೋದು. ಚೆನ್ನಾಗಿದೆ, ಬಟ್ ವಾಟರ್ ಲೆವೆಲ್ ಕಮ್ಮಿ ಇದೆ ಇವಾಗ. ನೆಕ್ಸ್ಟ್ ಮೇಕೆದಾಟುಗೆ ಹೋಗ್ತಿದ್ದೀನಿ. ಬಸ್ ರೆಡಿ ಇದೆ. ವ್ಯೂ ತುಂಬಾ ಚೆನ್ನಾಗಿದೆ, ಬಟ್ ವಾಟರ್ ಲೆವೆಲ್ ಕಮ್ಮಿ ಇದೆ ಇವಾಗ.
ನಾನೀಗ ಮೇಕೆದಾಟುಗೆ ಬಂದಿದ್ದೀನಿ. ಇಲ್ಲಿಂದ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗಬೇಕು. ನಾನು ನಿಮಗೆ ಫಸ್ಟು ಮೇಕೆದಾಟುವಿನ ಟಾಪ್ ವ್ಯೂನ ತೋರಿಸ್ತೀನಿ, ನೋಡೋಣ ಬನ್ನಿ. ಇದೇ ಮೇಕೆದಾಟುವಿನ ಟಾಪ್ ವ್ಯೂ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ನೀರೇನೆ ಇಲ್ಲಿಂದ ತಮಿಳ್ನಾಡುಗೆ ಹೋಗೋದು. ಹತ್ತಿರದಿಂದ ನೋಡಲಿಕ್ಕೆ ಇಲ್ಲಿ ಮೆಟ್ಲಿಳಿದು ಕೆಳಗಡೆ ಹೋಗಬೇಕು. ಆವಾಗಲೇ ಹೇಳಿದೆ ನಿಮಗೆ ಮೇಕೆದಾಟು ಡ್ಯಾಮ್ ಬಗ್ಗೆ ಹೇಳ್ತೀನಿ ಅಂತ. ಡ್ಯಾಮ್ ನಿರ್ಮಾಣ ಮಾಡಬೇಕು ಅಂತಿರೋ ಜಾಗನೇ ಇದು. ಹಾಗೆ ಮೇಕೆದಾಟು ಅಂತ ಯಾಕೆ ಕರೀತಾರೆ ಅಂದರೆ, ಮುಂಚೆ ಮೇಕೆಗಳು ಈ ಕಡೆಯಿಂದ ಆ ಕಡೆಗೆ ನೆಗಿತಿದ್ವಂತೆ, ಹಾಗಾಗಿ ಇದಕ್ಕೆ ಮೇಕೆದಾಟು ಅಂತ ಹೆಸರು ಇಟ್ಟಿದ್ದಾರೆ. ಆದರೆ ಈಗ ಮೇಕೆಗಳು ದಾಟೋಕ್ಕಾಗೋದಿಲ್ಲ, ಯಾಕಂದರೆ ನೀರು ಬಂಡೆಗಳನ್ನ ಕೊರ್ದು ಜಾಗ ಅಗಲ ಆಗಿಬಿಟ್ಟಿದೆ. ಇಲ್ಲಿ ಡ್ಯಾಮ್ ಕಟ್ಟೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಹೇಗಾಗುತ್ತೆ ಅಂದರೆ, ಮಳೆಗಾಲದಲ್ಲಿ ಬರೋ ನೀರನ್ನ ಸ್ಟೋರ್ ಮಾಡಿ ಇಟ್ಕೋಬೋದು, ಅದನ್ನು ಬೆಂಗಳೂರಿಗೆ ಉಪಯೋಗಿಸ್ಕೋಬೋದು. ಇವಾಗ ಬೆಂಗಳೂರಿಗೆ ನೀರು ಎಲ್ಲಿಂದ ಬರ್ತಿದೆ? KRS ಡ್ಯಾಮಿಂದ ಬರ್ತಿದೆ. ಬಟ್ KRS ಡ್ಯಾಮಲ್ಲಿ ಕೆಪಾಸಿಟಿ ಇರೋದೇ 49 TMC. ಆ ನೀರನ್ನ ಬೆಂಗಳೂರು, ಮಂಡ್ಯ ಮತ್ತು ತಮಿಳ್ನಾಡುಗೆ ನೀರು ಕೊಡೋಕ್ಕೆ ಸಾಕಾಗೋದಿಲ್ಲ. ಸೊ ಇಲ್ಲಿ ಡ್ಯಾಮ್ ಕಟ್ಟಿದ್ರೆ ಬೆಂಗಳೂರಿಗೆ ನೀರು ಸಫಿಷಿಯೆಂಟಾಗಿ ಸಿಗತ್ತೆ, ಹಾಗೂ ತಮಿಳ್ನಾಡಿಗೆ ಅಗ್ರಿ ಆಗಿರೋ ಪ್ರಕಾರ ನೀರನ್ನ ಬಿಡ್ಬೋದು. ಆದರೆ ತಮಿಳ್ನಾಡವರು ಏನಕ್ಕೆ ವಿರೋಧ ಮಾಡ್ತಿದ್ದಾರೆ ಅಂದರೆ, ಮಳೆಗಾಲದಲ್ಲಿ ಬರೋ ಹೆಚ್ಚುವರಿ ನೀರು ಅವ್ರಿಗೆ ಸಿಗೋದಿಲ್ಲ, ಅದಕ್ಕೆ ಅವರು ವಿರೋಧ ಮಾಡ್ತಿದ್ದಾರೆ. ಮೇಕೆದಾಟು ಹೇಗಿದೆ ಅಂತ. ಇವಾಗ ರಿಟರ್ನ್ ಹೋಗಲಿಕ್ಕೆ ಬಸ್ ರೆಡಿ ಇದೆ. ನಾನು ರಿಟರ್ನ್ ಸಂಗಮಗೆ ಬಂದಿದ್ದೀನಿ. ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಇಲ್ಲಿ ಫಿಶಸ್ ಸಿಗುತ್ತೆ ಅಂತ. ಮೀನುಗಳು ಕಣ್ಣಿಗೆ ತುಂಬಾ ಒಳ್ಳೆಯದು. ಸೊ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ರೇಟು 60 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಫಿಶ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಟೇಸ್ಟ್ ಚೆನ್ನಾಗಿತ್ತು. ನೋಡಿದ್ರಲ್ಲ ಸಂಗಮ ಮತ್ತು ಮೇಕೆದಾಟು ಹೇಗಿದೆ ಅಂತ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು. ಥ್ಯಾಂಕ್ ಯು.